ನನ್ನ ಕಾಲಿಂದ ಪರಕ್ಕೆ ಮತ್ತೊಂದು ಹಾರಿ ಬಿಟ್ಟು ನಾ ತುಳಿದಿದ್ದೀನಿ. ಅಯ್ಯ, ನಾನು ದಾಟಿದ್ದು ಇಲ್ಲ. ದಾರಿ ಬಿಡಬೇಕೆ? ದಾರಿ ಬಿಡು. ಯಾರಿಗೆ ಬಿಡಬೇಕು? ಬಂದವನು ಯಾರು? ನಾನು ಹೋಗಬೇಕು, ನೀನು ಹೋಗಬೇಕು. ಆವಾಗ ನೀನೆನ್ನುವ ನಾನು ಹೋಗಬೇಕು. ನಾನು ಹೋಗಬೇಕು. ನೀನು ಹೋಗು, ನಾನು ಹೋಗಬೇಕು. ನಾವೆಲ್ಲ ಕೇಳಿದ್ದು ನಾನು ಹೋದರೆ ಹೋದೇನು ಅಂತ ಶಿಷ್ಯರನ್ನು ಗುರುಗಳು ಕೇಳಿದಾಗ ಶಿಷ್ಯರನ್ನು ಮೋಕ್ಷಗಾಮಿಗಳಾಗುವುದಕ್ಕೆ ಏನು ದಾರಿ, ಯಾರು ಹೋಗ್ತೀರಿ ಮೋಕ್ಷಕ್ಕೆ ಅಂತ ಹೇಳಿದಾಗ ಒಬ್ಬ ಆಡಿದಂತೆ. ಕೆಲವರು ವೇದಗಳನ್ನು ಪಠಿಸಿದವ, ಪುಣ್ಯವನ್ನು ಸಂಪಾದಿಸಿದವ, ದಾನವನ್ನು ಮಾಡಿದವ, ಯಜ್ಞವನ್ನು ಮಾಡಿದವರೆಲ್ಲ ಹೋಗುತ್ತಾರೆ. ಅಷ್ಟೇ ಒಬ್ಬ ಹೇಳಿದ, ನಾನು ಹೋದರೆ ಹೋಗಿ. ಎಲ್ಲರೂ ಕೊಳ್ಳನೆ ನಕ್ಕರು. ಏ ದೇವರಿಗಳು ಬಡವ, ಏನೋ ಯಜ್ಞಯಾಗಾದಿಗಳನ್ನು ಮಾಡಿದ್ದಿಲ್ಲ, ದಾನ ಧರ್ಮಾದಿಗಳನ್ನು ಮಾಡಿದ್ದಿಲ್ಲ, ಇವನೆಂದು ಸಾಗುತ್ತಾನೆ. ಆಗ ಗುರುಗಳು ಕೇಳಿದಾಗ ಆಡಿದಂತೆ, ನಾನು ಎನ್ನುವಂತ ಅಹಂಕಾರ
ಅದರಿಂದ ನಾನು ಹೋದರೆ ಹೋಗುವುದಕ್ಕೆ ಸಾಧ್ಯ. ಈಗ ನಾನು ಹೋಗಬೇಕು ಹೇಳಿ ದಾರಿ ಬೇಕು. ಹೌದು. ಅಯ್ಯ, ಓ, ಇದೇನು ಪ್ರಾಂತ್ಯಗಳು ನಡೆದಾಡಿ ಹೋಗಿರುವಂತ ಪಥ ಅಂತ ಮಾಡಿದೆಯ? ಪಥವಾದ ನಾವು ಸಾಗುವುದಿಲ್ಲ, ನಾ ಹೋಗಿದ್ ಪಥ ಆಗ್ಬೇಕು. ಅಯ್ಯೋ, ಒಬ್ಬರ ಹಿಂದೆ ಮತ್ತೊಬ್ಬರು ಅನುಸರಿಸಿಕೊಂಡು ನಡೆಯುವುದು ನಾಗರಿಕರ ಕ್ರಮ. ಅದಕ್ಕೆ ಪದ್ಧತಿ ಪದಹತಿ ನಡೆದ ದಾರಿಯಲ್ಲಿ ಅದು ಬೇಕಾದರೂ ಹುಲ್ಲುಗಾವಲ ಪ್ರದೇಶ ಅದು ನಡೆದು 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 ದಾರಿಯಾಗಿದೆ. ಹೌದು, ಇದು ಕಾಡಲ್ವೇ? ಕಾಡಿನಲ್ಲಿ ಅಂತಹ ದಾರಿಗಳುಂಟೆ? ಹಾಗಿದ್ರೆ ನಾನು ಹೋಗಿದ್ದೆ ದಾರಿಯಲ್ವೇ? ಇಲ್ವಲ್ಲ. ಹಾಗಾದ್ರೆ ಹೋಗಲಿಕ್ಕೆ ನನಗೆ ಅನೇಕ ದಾರಿಗಳಿವೆ. ಮತ್ತೆ ಇಲ್ಲಿ ಒಂದು ದಾರಿ ಬಿಡು ಎನ್ನುತ್ತಿರುವೆ. ಹಾಗಾದ್ರೆ ಆದ್ರಿಂದಲೇ ಹೇಳಿದ್ದೆ, ಏನು ನಾನು ಎನ್ನುವುದು ಹೋಗದ ವಿನಃ ನಿನಗೆ ದಾರಿ ಗೊತ್ತಾಗದು. ದಾರಿ ಅನೇಕವಿದೆ ವಿಚಾರವಂತರಿಗೆ. ಒಬ್ಬೊಮ್ಮೆ ನಮ್ಮ ಬದುಕಿನ ಉತ್ಕರ್ಷದ ದಾರಿ ಕಾಣುವುದು ಶ್ರುತಿ ಸಮ್ಮತವಾದಂತಹ ದಾರಿಯಲ್ಲಿ ನಡೆದದ್ದರಿಂದ. ಇನ್ನೊಂದು ದಾರಿಗೆ ಮುಚ್ಚಿ ಹೋಗುವುದು ನಮ್ಮ ಅಹಂಕಾರದಿಂದ. ಎಲ್ಲರನ್ನು ಕಡೆಗಣಿಸಿ ನಾನು ದಾರಿ ಮಾಡಿಕೊಂಡು ಹೋಗುತ್ತೇನೆ ಎನ್ನುವಂತ ಅಹಂಕಾರದಿಂದ ನಾನು ಎನ್ನುವಂಥದ್ದು ನಮ್ಮ ಕಣ್ಣು ಮುಚ್ಚಿದಂತಾದ್ರೆ ದಾರಿ ಕಾಣುವುದಿಲ್ಲ. ಅದಕ್ಕೆ ವಿಚಾರವಂತನಾಗಿ ನಾಗರಿಕನಾಗಿ ನೋಡು. ಕಂಡಲ್ಲಿ ಓಡಾಡುವುದು ಈ ಕಾಡಿನಲ್ಲಿರುವಂತಹ ಮೃಗಗಳ ಸ್ವಭಾವ. ಅದನ್ನು ಬಿಟ್ಟು ಊರಿನವನಂತೆ ಕಾಣುತ್ತಿರುವಂತಹ ನೀನು ದಾರಿಯೇ ಇಲ್ಲ ಅಂತ ನನ್ನನ್ನು ಆಡ್ತೀಯಲ್ಲ. ವಿಚಾರವಂತರಿಗೆ ದಾರಿ ಸಾವಿರ ಕೇಳು ಮಾತಾ ನನಗೆ ತಿಳುವಳಿಕೆ ಸಾಲದು. ದಾರ್ಶನಿಕರ ಮಾತನ್ನು ಹೇಳಿದೆ ಬಿಟ್ಟರೆ ಅದರ ಒಳಗಿರುವಂತ ಇನ್ನೊಂದು ಮಕ್ಕಳನ್ನು ನೀನು ಯೋಚನೆ ಮಾಡಲಿಲ್ಲ. ಸ್ವಲ್ಪ ಮಟ್ಟಿಗೆ ಅದೆಲ್ಲ ಮುಖ್ಯ. ಮತ್ತೆ ನಾನು ಅನ್ನುವುದು ಇಲ್ಲದೆ ಇದ್ದರೆ ನೀನು ಹೇಳುವುದಕ್ಕೆ ಎಲ್ಲಿ ಅರ್ಥ? ನಾವು ಎನ್ನುವುದು ಜಾಗೃತಿಯಾಗದೇ ಇದ್ದರೆ ನಮಗೆ ಬದುಕುವುದಕ್ಕೆ ಅವಕಾಶವೇ ಇಲ್ಲ. ಎಲ್ಲವೂ ನೀನೇ 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 ಅಂತ ಹೇಳ್ತಾ ಹೊರಟ್ರೆ ಸ್ಪರ್ಧೆಗೆ ಅವಕಾಶ. ನಾನು ಎಂಬಂತ ಸ್ವಾಭಿಮಾನವನ್ನು ಅಡವಿಟ್ಟರೆ ಅವ ಜೀವಂತ ಹೆಣವಾಗುತ್ತಾನೆ. ಆದರೆ ಸ್ವಾಭಿಮಾನ ಬೇಕು, ಅಹಂಕಾರ ಬೇಕು. ದುರಹಂಕಾರವಾದ ಕೂಡದಲ್ಲ. ದುರಹಂಕಾರದ ಪ್ರಶ್ನೆ ಅಲ್ಲ, ದುರಭಿಮಾನವೂ ಅಲ್ಲ. ಆ ಅಂಥದ್ದಿರುವೂ ಇಲ್ಲ. ನನಗೆ ಅಭಿಮಾನ ಉಂಟು. ಅಭಿಮಾನದ ಮೂಲವಾಗಿ ನಾನು ಎಂಬಂತ ವಾಕ್ಯವನ್ನು ಆಡಿದವ ನಾವೆಲ್ಲ ಕ್ಷಾತ್ರಿಯ. ಕ್ಷಾತ್ರಿಯ ನಾವು. ಹಾಗಾದ್ರೆ ಕ್ಷಾತ್ರಿಯರಾದ ನಮಗೆ ಒಳಗಿರುವಂತ ನಾನು ಹೇಳುವಂತ ಜಾಗೃತಿ ಆಗದೇ ಇದ್ದರೆ ಎಲ್ಲಿಂದ ಆಡುವುದು, ಎಲ್ಲಿಂದ ಅನುಭವಿಸುವುದು? ಈ ಲೋಕದಲ್ಲಿ ಆಡುವವನು. ಹೌದು, ಮೂಲ ಬೇಡ, ಭೀಮ ಅಷ್ಟೇ ಸಾಕು. ನಿನ್ನಂತ ಕೋಡಗನಲ್ಲಿ ನನ್ನ ಇತಿಹಾಸವನ್ನು ಹೇಳಿಕೊಂಡು ಏನು ಪ್ರಯೋಜನ? ಭೀಮ ಹೌದು, ನನಗೆ ಆರಾಧನೆಯವರ ಅಂತ ಪರಶಿವನ ಹೆಸರು. ಅವನ ಹೆಸರು ಈ ಲೋಕದಲ್ಲಿ ದೇವರ ಹೆಸರನ್ನೇ ಮಕ್ಕಳಿಗೆ ಕ್ರಮ ಉಂಟು. ಯಾಕೆ? ಆ ಮುಖೇನವಾದರೂ ಭಗವಂತನನ್ನ ಸ್ಮರಿಸುವುದಕ್ಕೆ ಅವಕಾಶ ಉಂಟು ಅಂತ. ಅವನು ಎಲ್ಲಾ ಕಾಲದ ಭೀಮ, ನೀನು ಈ ಕಾಲದ ಭೀಮ. ದ್ವಾಪರೆಯ ಭೀಮನ ದಾರಿಯನ್ನು ಬಿಡು. ಫಲಸ್ಯ ಪ್ರತ್ರಿಹಿ, ಫಲದಿಂದಲಾಗಿ ಇಡೀ ಲೋಕವನ್ನೇ ಆಳುವುದಕ್ಕೆ ಸಾಧ್ಯತೆ ಉಂಟು. ನನ್ನ ಕಥಾದಂಡದ ಮೂಲಕವಾಗಿ ಸಾಯಬೇಡ. ನಾನು ಯಾರನ್ನು ಕೊಂದಿದ್ದಿಲ್ಲ ಬರುವಾಗ. ನನ್ನ ಬರೋಳಕ್ಕೆ ಅವರಾಗಿ ಸತ್ತಿದ್ದು ನಾನು ಕೊಂದಿದ್ದಿಲ್ಲ. ನಿನ್ನೊಬ್ಬನನ್ನ ಕೊಲ್ಲಬೇಕಾಗಿ ಬಂದಿತ್ತು. ಸಾಯಬೇಡ. ನಗು ಬರುವುದು
ಹೌದು. ಸಾಮರ್ಥ್ಯವಂತ. ಹಸ್ತಿನೇವನು. ನಿಮ್ಮ ವಿಚಾರ ಕೇಳಬಲ್ಲೆವು. ನೀ ಹೇಳದೇ ಇದ್ದದ್ದು ಆ ಪಾಠದಲ್ಲಿ ಒಬ್ಬನಲ್ವೇ ನೀನು. ಹೌದು. ಸರ್ವಭೂತಗಳಲ್ಲಿಯೂ ಭಗವಂತನ ಆಶ್ರಿತನಾಗಿರುವುದರಿಂದ ಎಲ್ಲರನ್ನು ಸಮಾನವಾಗಿ ಕಾಣುವ ದಾಹ ಬೇಕು. ಇರಲಿ ನಿಮ್ಮ ವಿಚಾರವನ್ನು ನಾವು ಕೇಳಬಲ್ಲೆವು. ವರ್ತಮಾನ ಕಾಲದಲ್ಲಿ ಬಹಳ ಹೆಸರು ಪಡೆದವರು ನೀವು. ಸರಿಯಪ್ಪ, ನೀನು ನಾನು ಅಂತ ಹೇಳುವಂತದ್ದು ಶತದಲ್ಲಿ ಸಾವಿರ ಗಂಟಾನೆಗಳ ಬಲ ಅಲ್ವಾ? ನೀವಿದ್ದಾಗ ಗಂಟೆ ಎಲ್ಲ ಪುಡಿಯಾಗಿತ್ತಂತೆ. ನೀನು ಮರದಿಂದ ಮರಕ್ಕೆ ಹಾಕ್ತಾ ಇಲ್ಲ, ನಮ್ಮ ವಿಚಾರ ಕೇಳ್ತಾ ಇದ್ದೀಯ. ಎಲ್ಲ ಆಡುವುದನ್ನು ಕೇಳಿದ್ದೇನೆ ನಾನು. ಅಂದ್ರೆ ಊರ್ ಕಡೆ ಹೋಗ್ತಾ ಇರ್ತೇವೆ, ಬರೀ ಕಾಡಿನಿಂದ ಅಲ್ಲ, ಊರಿನಿಂದ ಇಲ್ಲಿ ಬಂದವರು ವಿಚಾರವನ್ನು ಹೇಳ್ತಾರೆ. ಸಾಕುಗಳು ಅಷ್ಟು ಜನಗಳಿದ್ದ. ಸಣ್ಣ ಮಗುವಾಗಿದ್ದರೆ ಬಿದ್ದಾಗ ತಲೆ ಹೊಡಿದಿತ್ತು. ನೀನು ಹೊಡಿಲಿಲ್ಲ. ಮಂಡೆ ಚೂರಾದ ಅಷ್ಟು ಸಾಮರ್ಥ್ಯವಂತನು ನೀನಾಡುವುದು ಸಹಜವೇ. ಅಭಿಮಾನ, ಅಹಂಕಾರ. ನಡೆಯಿತು. ಅದು ನಿನ್ನ ಊರಲ್ಲಿ ನಡೆಯಿತು. ಎಲ್ಲ ಕಡೆಯಲ್ಲಿ ನಡೆಸ್ತೇವೆ ನಾವು. ನಡೆಯುವುದು ಹಾಗಿದ್ದರೆ ನೀವು ಬರುತ್ತಿದ್ದೆಯೇ ಒಳಕ್ಕೆ? ಯೋಚನೆ ಮಾಡು. ನಿಮಗೊಂದು ದುರ್ಬಲವಾದಂತ ಪ್ರಸಂಗ ಬಂತು ಅಂತ ಕೇಳಿದ್ದೇವೆ. ನಿನ್ನ ತೋಳ ಸಾಮರ್ಥ್ಯ ತೋರಿಸುವುದಕ್ಕೆ ಅವಕಾಶವಾಗಲಿಲ್ಲ ನಿಮಗೂ ಕೂಡ. ಹಾಗಾದ್ರೆ ನಮ್ಮಲ್ಲಿ ಸಾಮರ್ಥ್ಯವಿದ್ದರೂ ಕೂಡ ನಮಗೇ ಕಷ್ಟ ಬಂದಂತಹ ಹೊತ್ತಿನಲ್ಲಿ ಅದನ್ನು ವಿನಿಯೋಗಿಸುವುದಕ್ಕೆ ಒಮ್ಮೊಮ್ಮೆ ದೈವವೇ ಅಡ್ಡ ಬರುತ್ತೆ. ಅದಕ್ಕೆ ಧರ್ಮ ಅಂತ ಮತ್ತೊಂದು ದಾರಿಯನ್ನು ಕೊಡೋಣ. ಹಾಗಾದ್ರೆ ಧರ್ಮದ ದಾರಿಯಲ್ಲಿ ನಾವು ನಡೆಯುತ್ತಿರುವಂತಹ ಹೊತ್ತಿನಲ್ಲಿ ನಮ್ಮ ಬಲವನ್ನಾದರೂ ನೋಡಿ ನಿಕ್ಷೇಪಿಸಿ ಬಳಸಬೇಕೇ ಹೊರತು ವಿಪರೀತವಾಗಿ ಅದನ್ನು ಬಳಸಿಕೊಳ್ಳುವುದಕ್ಕಾಗುವುದಿಲ್ಲ. ಆದ್ದರಿಂದಲೇ ಆಡುವುದು. ಈ ಪ್ರಪಂಚದಲ್ಲಿ ಒಂದು ಹುಲ್ಲುಗಡ್ಡೆಯಾದರೂ ಅಲುಗಾಡಬೇಕು ಅಂತ ಆಗಿದ್ದರೆ ಭಗವಂತನ ದಯೆ ಬೇಕು, ಭಗವಂತನ ಸಂಕಲ್ಪ ಬೇಕು. ದೇವರಿನ ತಳಮವಿನ ಚಲತಿ ಎನ್ನುವ. ಆದ್ದರಿಂದ ಎಂತಹ ಬಲವಂತನಾದರೂ ಅವನ ಬಲ ಎನ್ನುವಂಥದ್ದು ನನ್ನಲ್ಲಿ ಉಂಟು ಅಂತ ಹೇಳಿಕೊಳ್ಳುವುದು ಸುಮ್ಮನೆಯೇ ಹೊರತು ನಮ್ಮನ್ನೇ ರಕ್ಷಿಸಿಕೊಳ್ಳುವುದಕ್ಕೆ ಒಮ್ಮೊಮ್ಮೆ ಆಗುವುದಿಲ್ಲ. ಅಂತಿರುವಾಗ ಬಲ ಅಂತ ಹೇಳುತ್ತಾನೆ. ಅಷ್ಟು ಬಲಯುತನಾದಂತಹ ಒಬ್ಬ ರಾಜನ್ಯಪುರದಲ್ಲಿ ಜನಿಸಿದವರಾಗಿದ್ದಾರೆ. ಈ ಕಾಡಿನಲ್ಲಿ ಸಂಚರಿಸುವ ದುಸ್ಥಿತಿ ನಿನಗೇಕೆ ಬರುತ್ತಿತ್ತು? ನಿನ್ನ ಬಲವೇ ಬೇಕಾದಾಗ ಉಪಯೋಗಕ್ಕೆ ಬರಲಿಲ್ಲ. ಹಾಗಾದ್ರೆ ದೇವ ಸಂಕಲ್ಪ, ದೈವದ ಸಂಕಲ್ಪದಂತೆ ನಡೆಯಬೇಕೇ ಹೊರತು ನಾನು ಎನ್ನುತ್ತಿರುವೆ ಅಲ್ಲ. ಹುಲು ಮಾನವ, ನಿನಗೆ ಏನನ್ನು ಬೇಕು? ದೈವದ ಬಗ್ಗೆ ಭಾಷ ಮಾಡ್ತೀಯ. Govinda
ಹೇಗೆ ಆ ವಿವರ ನಿನ್ನಲ್ಲಿ ಹೇಳುವ ಅನಿವಾರ್ಯತೆ ನನಗಿಲ್ಲ ಈಗ. ವಿವರ ಬೇಡ, ಹಾಗಾದ್ರೆ ಬಲವೇ ಪ್ರಧಾನವಾಗಿ. ಅಲ್ಲವೇ ಅಲ್ಲ. ಬಲವೇ ಪ್ರಧಾನವಾಗಿ ನಿಮ್ಮ ಬಲದಿಂದಲೇ ಹೇಳಿದೆಲ್ಲ ಸ್ವಯಂಮೇವ ಮೃಗೇಂದ್ರ ಎನ್ನುವ ಅದನ್ನೇ ಊರ್ಜದಲ್ಲಿ ಇಟ್ಟುಕೊಳ್ಳುವುದಾಗಿದ್ದರೆ ನೀವು ಊರಿನಲ್ಲಿ ಇರಬೇಕಾಗಿತ್ತಲ್ಲ. ಪರಸ್ಯ ಪ್ರಕ್ರಿಯೆ ಅಂತ ಹೇಳಿದ ಹೌದು ನಾನು. ಆದ್ರೆ ಯಾವುದಕ್ಕೆ ಇದ್ದರು ಧರ್ಮದ ಸಂಕೋಲೆ ಅಂತ ಒಂದು ಇರ್ತದೆ. ಅದೇ ಆ ಧರ್ಮವನ್ನೇ ದೈವವನ್ನು ಕಾಣುವುದಕ್ಕಿರುವುದು ಧರ್ಮದ ದಾರಿ. ಆ ಧರ್ಮದ ಸಂಕೋಲೆಯಲ್ಲಿ ಆ ಕ್ಷಣಕ್ಕೆ ನಾವು ಬಂಧಿತರಾಗಿದ್ದ ಕಾರಣಕ್ಕಾಗಿ ಅದನ್ನ ಮೀರಬಾರದು ಎಂಬಂತ ಉದ್ದೇಶಕ್ಕಾಗಿ ನಮ್ಮ ಐವರ ಒಪ್ಪಂದದಂತೆ ನಾವು ಅಡವಿಗೆ ಬಂದವು. ಅದೇ ಹೇಳಿದ್ದು. ಆದರೆ ನಿಮ್ಮ ಬಲವನ್ನು ನೀವು ಆ ಕ್ಷಣದಲ್ಲಿ ಉಪಯೋಗಿಸಿಕೊಳ್ಳುವುದಕ್ಕೆ ದೈವವಾದರೂ ಧರ್ಮದ ರೀತಿಯಲ್ಲಿ ತಡೆಯೊಡ್ಡಿದೆ. ಅಲ್ಲಿ ತಡೆಯೊಡ್ಡಿದ್ದು ಪುಣ್ಯ ಮಾಡಲಿಲ್ಲ. ಯಾಕೆ? ಆ ಧರ್ಮವೇ ದೈವವಾಗಿ ನಿಂತು ಆ ಕ್ಷಣಕ್ಕೆ ಸಭೆಯಲ್ಲಿ ಮಾನ ಉಳಿಸಿದೆ. ಅದು ಸಾಕು. ಯಾಕೆಂದ್ರೆ ಗೊತ್ತಿಲ್ಲ ಅಂತೆಲ್ಲ ಬೇಡ. ಸರಿಯಪ್ಪ. ಹಾಗಾದರೆ ಬಲವೇ ಪ್ರದರ್ಶನವಾಗಬೇಕಾದಂತಹ ಸಭೆಯಲ್ಲಿ ದೈವವೇ ತನ್ನ ಪೌರುಷವನ್ನು ತೋರಿಸಿತಲ್ಲ. ಹಾಗಾದರೆ ಪೌರುಷ ವ್ಯಕ್ತವಾಗುವುದಕ್ಕೆ ದೈವದ ಸಂಕಲ್ಪವೇ ಪ್ರಧಾನ ಎನ್ನುವುದು ಸತ್ಯವಾಗಿತ್ತಲ್ಲ. ಸಭೆಯಲ್ಲಿ ಬಲ ಪ್ರಧಾನ ಅಲ್ಲ, ದ್ಯೂತ ಪ್ರಧಾನ. ಸರಿ, ನಿನಗೆ ಕೋಡೋದಕ್ಕೆ ಮತ್ತೆ ಬಲ ಪ್ರಧಾನವಾದ ಸಭೆಯಲ್ಲಿ ಬಲ ಪ್ರಧಾನ ಅಲ್ಲ. ಅದಲ್ಲ. ಮತ್ತೆ ನನ್ನಲ್ಲಿ ಬಲ ಉಂಟು, ನಾನು ಹೇಗೆ ಬೇಕಾದ್ರೂ ಸಾಧ್ಯನು, ಬಲವೇ ನನ್ನ ಜೀವನ ಅಂತ ಆಡಿದೆ ಅಲ್ಲ. ಹೌದು, ನಮ್ಮ ಬಲವೇ ಎಲ್ಲ ಕಡೆಯೂ ಅಲ್ಲ. ಅದಕ್ಕೆ ಹೇಳಿದ್ರು ಅಲ್ಲ ಇಲ್ಲ ಅಂತ ಆಗ್ತದ. ಇಲ್ಲಿಯೂ ಅದ ನೀನು ಅದಕ್ಕಾಗಿ ಇಲ್ಲಿ ಕೋಡದ ಬುದ್ಧಿ ಆದ್ರಿಂದ ನಗರದಲ್ಲೇ ನಡೆಯಲಿಲ್ಲ. ಈ ಪ್ರಕೃತಿ ಕಾಡಿನಲ್ಲಿ ಅಲ್ಲಿ ರಾತ್ರಿ ನಡೆಯಲಿಲ್ಲ. ಆಡುವ ಮೊದಲೇ ಕೊಟ್ಟ ಮಾತು ಉಂಟು ನಡೆಯಲಿಲ್ಲ. ಸಾಕಲ್ಲ ಈಗ. ಯಾಕಂದ್ರೆ ನಾನು ಹಾಗೆ ಹೇಳಿದ್ರೆ ಅವನಿಗೆ ಗೊತ್ತಿಲ್ಲ ಅಂತ ಮತ್ತೆ ಅದ್ರ ಕಾಡಿನಲ್ಲಿ ಹೋಗುವ ಆಟೋಡು. ಅದಕ್ಕಾಗಿ ಹೇಳಿಬಿಟ್ಟೆ ಮುಗಿತು. ಅದೇ ಧರ್ಮ ಅಲ್ಲ, ಇನ್ನು ಮುಂದೊಂದು ವಿಷಯ. ಹೇಗೆ? ಹಾಗಾದ್ರೆ ಸಂಕಲ್ಪ ಸಾತ್ವಿಕವಾಗಿದ್ದಲ್ಲಿ ವ್ಯಕ್ತಿಯಾದವ ಗೆಲ್ತಾನೆ. ಒಂದು ಕಾರ್ಯವನ್ನು ಕೈಗೂಡಿಸಿಕೊಳ್ಳಬೇಕು ಅಂತಾದ್ರೆ ದೈಹಿಕ ಬಲ, ಧರ್ಮ ಬಲ, ಮಾನಸಿಕ ಬಲ, ಈ ಮೂರು ಸೇರಿದಾಗ ಆ ಸಂಕಲ್ಪ ಕೈಗೂಡಲಿಕ್ಕೆ ಸಾಧ್ಯತೆ ಉಂಟು. ದೈವ ಬಲ ಬರುವುದು. ನಾನು ಹೇಳುವುದನ್ನು ಇಲ್ಲೀಗ ಇಲ್ಲಿ ಅದನ್ನ ಸೇರಿಸುವ ಬಗೆಯಾದರೂ ಹೇಗೆ? ನನ್ನಲ್ಲಿ ದೈವ ಬಲ ಉಂಟು, ಮಾನಸಿಕ ಬಲ ಉಂಟು, ಮನೋಧೈರ್ಯ, ದೈಹಿಕ ಬಲ ಉಂಟು. ಈ ಮೂರನ್ನು ಸೇರಿಸಿ ಧರ್ಮ ಬಲವು ಉಂಟು. ಸೇರಿಸಿ ಮುನ್ನಡೆಯುವ ನಾನು ಇನ್ನು ಇಲ್ಲಿ ಅದನ್ನ ಪ್ರದರ್ಶಿಸಬೇಕಾಯಿತು. ಯಾಕಾಗಿ ಇಚ್ಛಿಸಿದನ್ನ ಪಡೆಯುವುದಕ್ಕೆ ಬೇಕಾಗಿ ನಾನೇ ದಾರಿ ಮಾಡಿಕೊಂಡು ಹೋಗುತ್ತಿದ್ದೇನೆ. ಇದು ದಾರಿ ಹೋಗುವ ಸಂಚಾರ ಮಾಡುವಂತ ಅಡವಿ ಅಲ್ಲ. ದಾರಿ ಮಾಡಿಕೊಂಡು ಹೋಗಬೇಕು. ಅನಿವಾರ್ಯವಾಗಿ ದಾರಿ ಮಾಡಿಕೊಂಡು ಹೋಗಬೇಕಾದ ಪ್ರಸಂಗ ಬಂದಿದ್ದರಿಂದ ನನ್ನ ಎದುರಿಗೆ ಯಾವುದು ಬಂತು ಅದನ್ನ ಸರಿಸಿ ಬದಿಗೊತ್ತಿ ನಾನು ಸಾಗುತ್ತಿದ್ದವ. ನೋಡು, ನಮ್ಮಲ್ಲಿ ಸಂಕಲ್ಪ ಗಟ್ಟಿ ಉಂಟು ಅಂತ ಸಂಚರಿಸಬಹುದಾದಂತಹ ಮೃಗಗಳನ್ನಾದರೂ ನಿನ್ನ ದಾರಿಗೆ ಅಡ್ಡಿ ಅಂತ ನೀ ತಿಳಿದೆ. ಪ್ರಾಣಿಗಳಾದ ನಾವು ಓಡಾಡುವುದಾಗಿ ಇವ ಪಾಠ ಬಂದ. ಇಚ್ಛೆಯ ಮೂಲಕವಾಗಿ, ಸಾಧನೆಯ ಮೂಲಕವಾಗಿ ಬ್ರಹ್ಮನ ಆಯುಷ್ಯವನ್ನ ಬದಲು ಮಾಡಿದ ಮಾನವರಿದ್ದಾರೆ ಇಲ್ವಾ? ಸತ್ವವಂತವರು ಇಲ್ವಾ? ಗಂಡ ಬೇಕು ಅಂತ ಪಡೆದವರಿಲ್ವಾ? ಹಾಗಿದ್ರೆ ಬ್ರಹ್ಮ ಬರವನ್ನು ಸಂಕಲ್ಪವನ್ನು ಮೀರಿಸ್ತದೆ, ತಪ್ಪಿಸ್ತದೆ ಅಂತಾದ್ರೆ ನನ್ನ ಬಲವು ಅದಕ್ಕೆ ಸಾಕ್ಷಿಯಾಗಿ ನಿಲ್ತದೆ. ಇವತ್ತು ದಾರಿಗಳು ಅದೆಲ್ಲವೇ ಹೇಳಿದ್ದು. ಉದ್ಯಮ, ಸಾಹಸ, ಧೈರ್ಯ, ಮುಕ್ತಿ, ಶಕ್ತಿ, ಪರಾಕ್ರಮ, ಷಡತೆ ಮನುಷ್ಯ ಚಿತ್ತಾಣಂ ಸಪ್ತಮಂ ದೈವ ಚಿಂತಿತ. ನಮ್ಮ ಪ್ರಯತ್ನ ನಾವು ಮಾಡಬೇಕು. ಸಪ್ತ ಪತಿಯನ್ನಾದರೂ ಸಾವಿತ್ರಿ ದೇವಿ ಮರಳಿ ಪಡೆದುಕೊಂಡಿದ್ದಾಳೆ ಅಂತಾದರೂ ಕೂಡ ಬೇಕಾದಂತಹ ಪುರುಷ ಪ್ರಯತ್ನಗಳನ್ನು ಅವಳು ನಡೆಸಿದ್ದಾರೆ. ಬಲ ಅಂತ ಹೇಳಿದ್ರೆ ನೀನು ಆಡಿದ ದೈಹಿಕ ಬಲ ಮಾತ್ರವೇ ಅಲ್ಲ, ಒಂದು ಪ್ರತ್ಯಕ್ಷ ಯಮನನ್ನು ಕಟ್ಟಾಗ ಹೆದರದೆ ಮಾನಸಿಕವಾದ ಸ್ಥಿಮಿತವನ್ನು ಕಳಕೊಳ್ಳದೆ ಮನೋಬಲದಿಂದಲೇ ಅವಳಲ್ಲಿ ಬೇಕಾದಂತಹ ವಾಗ್ವಾದಗಳನ್ನು ನಡೆಸುವುದರ ಮೂಲಕವಾಗಿ ದೇವರ ಸಂಪ್ರೀತಿಯನ್ನು ಸಾಧಿಸಿದ್ದಾರೆ. ಹಾಗಾದ್ರೆ ದೈಹಿಕ ಬಲ, ಧರ್ಮ ಬಲ, ಮನೋಬಲ ಮೂರರಿಂದ ಹೇಳಿ ಆಗಿದೆ. ಸಾಲದು, ಅದಕ್ಕೆ ದೈವ ಬಲವೂ ಬೇಕು. ಹಾಗಾದಾಗ ದೈವ ಬಲ ಬರಬೇಕು ಅಂತ ಆಗಿದ್ದರೆ ಕೇವಲ ಬಲವೇ ಇದ್ದರೆ ಬಲದಿಂದಲೇ ನಾನು ಮುಂದೆ ಸಾಗುತ್ತೇನೆ. ನಾನು ಒಮ್ಮೆ ಹಾಗೆ ತಿಳಿದಿದ್ದೆ. ಆದ್ರೆ ಈಗ ಬಲವೇ ಪ್ರಧಾನವೆಂಬೇ
ಬಲವೇ ಪ್ರಧಾನವೆಂಬೆ ಬಲವೇ ಪ್ರಧಾನವೆಂಬೆ ಬಲವೇ ಪ್ರಧಾನವೆಂಬೆ ನನ್ನೊಳಗಿರದೆ ಚಲಿಸದೆ ಬಿದ್ದುಕೊಂಡೆ ನನ್ನೊಳಗಿರದೆ ಚಲಿಸದೆ ಬಿದ್ದುಕೊಂಡೆ ಚಲಿಸದೆ ಬಿದ್ದುಕೊಂಡೆ ಬಾಲ ಪ್ರತಿಷ್ಠೆಯಿದು ಬಾಲ ಪ್ರತಿಷ್ಠೆಯಿದು ನಮ್ಮಯ ಕುಲದ ಏಳಿಗೆಗಾಗಿರುವುದು ನಮ್ಮಯ ಕುಲದ ಏಳಿಗೆಗಾಗಿರುವುದು ಆದರೆ ಕೊನೆಗೆ ಬಾಲವೇ ಭಾರವದು ಆದರೆ ಕೊನೆಗೆ ಬಾಲವೇ ಭಾರವದು ಕೇಳದರಿಂದಲೇ ಮೇಲೇಳಲಾರೆನು ಕೇಳದರಿಂದಲೇ ಮೇಲೇಳಲಾರೆನು ಬಾಲವನೇ ತುತ ಲೀಲೆಯಿದ್ದಲ್ಲಿ ಹೋಗು ಅಯ್ಯ ಮಾನವ, ಏನು ಮುದಿಕೋಡಗ ಆಯ್ತಪ್ಪ, ನಿನ್ನ ಬಲವೇ ಪ್ರಧಾನವಾಯಿತು ಅಂತಾದ್ರೆ ಸರಿ. ಆದರೆ ಬಲ ಯಾವಾಗ ಪ್ರಧಾನ? ದೇಹದಲ್ಲಿ ಸಪ್ತ ಧಾತುಗಳು ಮೂರ್ಛಿತಲಿದ್ದಾಗ ಬೇಕಾದ ಹಾಗೆ ರಕ್ತ ಸಂಚಾರ ನಡೆಯುತ್ತಾ ತಿಂದಂತ ಆಹಾರವು ಸರಿಯಾಗಿ ಜೀರ್ಣವಾಗಿ ಆರೋಗ್ಯಪೂರ್ಣವಾದಂತಹ ಶರೀರವನ್ನು ವ್ಯಕ್ತಿ ಹೊಂದಿಕೊಂಡಿದ್ದರೆ ಅವನ ಬಲ ಎಲ್ಲವನ್ನು ಮಾಡಿಸುತ್ತದೆ. ಅವರಿಗೆ ಬಲ ಇರು ಮತ್ತೆ ಆರೋಗ್ಯ ಕೆಟ್ಟವನಿಗೆ ಬಲ ಇಲ್ಲ ಅಂತವನಿಗೆ ಬಲ. ಹಾ. ಈಗ ನೀನು ಆಡಿದೆ ನನ್ನಲ್ಲಿ ಬಲ ಉಂಟು ಅಂತ. ಈಗ ಮನುಷ್ಯನಲ್ವೇ ನೀನು? ಹೌದು ಅವಸ್ಥೆಗಳಿರುವುದು ನಿಮಗೆ ಉಂಟಲ್ಲ. ಉಂಟಪ್ಪ. ಈಗ ನಿನಗೆ ಬಾಲಕ ಹೋಗಿ ಯುವಕನಾಗಿ ಈಗ ಪ್ರೌಢನಾಗಿರುವೆ, ನಾಳೆ ಮುದುಕನಾಗಿರುವೆ. ಆಗ್ಬೇಕು ಆಮೇಲೆ ಸಾಯ್ಬೇಕು ಅದು ಕ್ರಮ. ಇರಲಿ. ಈಗ ಮುದುಕನಾದವರಿಗೆ ಹೀಗೆ ಬಲ ಇರುತ್ತಲ್ಲ. ಆವಾಗ ನಾ ಈಗ ಬರ್ತೇನೆ. ಹಾಗಾದರೆ ಕಾಲ ಕುಚಿತವಾಗಿ ಮಾತಾಡಬೇಕೆ ಬಿಟ್ರೆ ಆವಾಗೇನು ಹಿಂದೇನು ಬೇಡ, ಹಿಂದೇನು ಅಷ್ಟೇ. ಹಾಗಾದ್ರೆ ಇಂದಿಗೆ ನಿನಗೆ ಬಲವೇ ಪ್ರಧಾನ. ಇವತ್ತು ಈಗ ಹೋಗಿ ಈ ಅವಸ್ಥೆ ಇದೆ ಹಾ. ಅಂದ್ರೆ ಯೌವನ. ಏನು ಮಾಡೋಣ? ಏನಾಯ್ತು? ನಾನು ಅದನ್ನು ಕಳ್ಕೊಂಡೆನಲ್ಲ. ಅದು ಕೆಳಗೆ ಇಷ್ಟು ಮಾತಾಡ. ಹೌದಪ್ಪ, ನನಗೆ ಹೊತ್ತಿಗೆ ಬಲವಿಲ್ಲದಾಗಿದೆ. ಬಲವೇ ಪ್ರಧಾನ ನೀನೆಂದರೂ ನನಗೆ ಬಲವನ್ನು ಕಾಣಿಸುವುದಕ್ಕೆ ಶರೀರಕ್ಕೆ ಆಯಾಸ. ಜೊತೆಗೆ ನಾನು ವೃದ್ಧನಾದಂತೆ ನನಗೆ ಕಾಣಿಸುತ್ತಿಲ್ಲವೇ? ಕಾಣ್ತಾ ಉಂಟು, ಆದಾಗೆ ದಾರವನ್ನು ಬರ್ತಾ ಇಲ್ಲ. ಹೌದು. ಅದು ಆ ಕೊನೆಯ ಕೂತ್ಕೊಂಡೇ ಗೊತ್ತಾಗ್ತದೆ ಗೊತ್ತಾದೆ ಅಂತ. ಹೌದು, ನನಗೆ ಹಾಗೆ ನೀನು ಹೇಳುವಾಗ ಎದ್ದು ನಿಲ್ಲುವಂತಾಗುವುದು. ಅದು ಹೆಚ್ಚೊತ್ತು ನಿಲ್ಲುವಂತಾಗುವುದಿಲ್ಲ, ಕುಳಿತುಕೊಳ್ಬೇಕು ಅಂತ ಅನಿಸ್ತದೆ. ಮತ್ತೆ ನಿಮಗೆ ವಯಸ್ಸಾಯ್ತು ಅಂತ ನೀವು ಹೇಳಿದೆ. ಸುತ್ತಲೂ ಪ್ರಾಣಿಗಳಲ್ವಾ, ಈಗ ಕೂದಲು ನೆರೆದಾಗ ವಯಸ್ಸಾಯ್ತು ಅಂತ ಹೇಳಿಬಿಡುವೆ. ಕೆಲವು ಪ್ರಾಣಿಗಳ ಕೂದಲೇ ಬೆಳಗಿರ್ತದೆ. ನಮಗೆ ಹುಟ್ಟುವಾಗಿ ಬೀಳ್ಲಿಕ್ಕೆ ಹೌದು, ಹಾಗಾಗಿ ವಯಸ್ಸಾಯ್ತು ಅಂತ ನೀನು ಹೇಳಿದಾಗ ನಿಮಗಾದ್ರೆ ಮುಖದಲ್ಲಿ ಹೇಗೆ ಬರ್ತದೆ? ನೋಡ್ರೆ ಗೊತ್ತಾಗ್ತದೆ. ನಮಗದಲ್ಲಿ ಹುಟ್ಟುವಾಗಲೇ ಮುಖ ಏನು ಕಟ್ಟಿದ್ರು. ಅದು ಸೌಂದರ್ಯ ನಿಮಗೆ. ಈಗ ನಿನಗೆ ಸೌಂದರ್ಯ, ನಿನ್ನ ಬಲ. ಏನು ಮಾಡೋಣ? ಬಲವಂತನಾದಂತ ನಿನ್ನನ್ನು ಅಡ್ಡ ಹಾಕಬಾರದು ಅಂತ ನೀ ಹೇಳಿದ್ರೆ ಗೊತ್ತಾಗ್ತದೆ. ಆಮೇಲೆ ಸರಿಯೋಣ ಅಂತ ಅನ್ನಿಸ್ತದೆ. ಆಗದು ಆಗದು ಆಗದು. ಏನಾಗದು? ಅಯ್ಯ, ಸರಿಬಾರದು ಅಂತ ಹೇಳಿದ್ದಾರೆ ಯಾರು? ಇಲ್ಲ ಇಲ್ಲ ಇಲ್ಲ. ನಮಗೆ ಬಲದ ಜೊತೆಯಲ್ಲಿ ಮತ್ತೊಂದು ಮಂಗಜಾತಿಗಳಿಗೆ ಬಲವೇ ಇನ್ನೊಂದು ಯಾವುದು? ಬಾಲ. ಹೇಳಿದ್ದೇನೆ ನಾನು. ಈಗ ನೋಡು ನನ್ನ ಬಾಲ ನನಗಿಂತಲೂ ದೀರ್ಘವಾಗಿರುವಂಥದ್ದು. ಇವತ್ತಿಂತಲೂ ಅದೇ ಇಚ್ಛೆಲ್ಲ. ಏನು ಮಾಡುವ ಹೇಳು? ಮಂಗಗಳಾದ ನಮಗೆ ಬಾಲವೇ ಉಂಟ, ಮನುಷ್ಯರಾದ ನಿಮಗೆ ನಾಲಿಗೆಯೇ ಉಂಟ. ಎರಡು ನಿಮಗೆ ಅಂತ ಗೊತ್ತಾಗ್ತಾ ಉಂಟು. ಇರ್ಲಿ. ಅಲ್ಲ, ಇನ್ನೊಬ್ಬಿಲ್ಲದ್ರೆ ಇಷ್ಟು ಮಾತಾಡಬೇಕಾಗುತ್ತಿದೆ. ಈಗ ನಾನತ್ತ ಸರಿಯಬೇಕು ಅಂತ ನನಗೆ ಅನ್ನಿಸಿದ್ರು ಸರಿಯುವುದಕ್ಕೆ ನನಗಾಗುವುದಿಲ್ಲ.
ನನ್ನ ದೀರ್ಘವಾದ ಬಾಲದಿಂದ ಈ ಹಿಂದೆ ಬಲದಿಂದಲೇ ನಾನು ಪ್ರಯೋಗಿಸುತ್ತಿದ್ದೆ. ಹಾ ಆದ್ರೆ ಈಗ ನೀನು ಇರುವ ಕಾಲ ಖರ್ಚು ಮಾಡಿದ್ದೆ. ನನಗೆ ಅದೇ ಹೇಳಿದಲ್ಲ, ಯೌವನದಲ್ಲಿ ಆಗದಂತೆ ನಾಳೆ ಉಳಿಯುವುದಕ್ಕೆ ಅದೇನು ಕೇಳಿದೆ? ನಾಳೆ ಜಾರಿ ಬೇಕು. ಹಾ ಬಲದ ಕನಸು ಹೆಚ್ಚು ಕಾಣಬೇಡ. ಹಾ ಅನುಭವದಿಂದ ಆಡ್ತಾ ಇದ್ದೇನೆ. ಎಲ್ಲ ಕಾಲದಲ್ಲಿ ಬಲ ಇರುವುದಿಲ್ಲ. ಗೊತ್ತಾಯ್ತು, ಮೊದಲು ಬಾರಿ ಹಾಡ್ದವ ನೀನು, ಈಗ ಅನುಭವಿಸಿದ ಬಲ ನಿಜವಾದ ಬಲ ಅಂತ ಆಡೋರಿಗೆ ಬರುವುದೇ ಅದು. ಆದ್ರಿಂದ ದೈವ ಬಲವೇ ಬಲ ಅಂತ ನಾನು ದೈವ ಬಲ ಇದ್ದ ಕಾರಣಕ್ಕಾಗಿ ಇಷ್ಟು ಮುಂದೆ ಬಂದಿದ್ದ ನಾವೀಗ. ಈಗ ಓ ನನ್ನ ಬಾಲ ದೀರ್ಘವಾಗಿದೆ. ಹಾ. ನೀನು ಅತ್ತ ಕಡೆಯಿಂದ ಹೋಗು ಅಂತ ಹೇಳಿದ್ರೆ ನನ್ನ ಬಾಲವೇ ಅಡ್ಡವಾಗಿದೆ. ಹಾ. ಆ ಬಾಲವನ್ನು ಎತ್ತುವುದಕ್ಕೂ ನನಗೆ ಹೊತ್ತಿಗೆ ಆಗುವುದಿಲ್ಲ. ಓ, ಬಾಳವೇ ನನಗೆ ಭಾರ ಆಯ್ತು. ಬಾಲ ಹಾ? ಬಾಲ ಬಾಲ ಅಡ್ಡ ಆಗಿದೆ. ಅಲ್ಲ. ಬಾಲ ನನ್ಗೆ ಗೊತ್ತಾಯ್ತಪ್ಪ, ನಿನ್ನ ವಯಸ್ಸಿಗೆ ನನ್ನನ್ನು ನೀನು ಬಾಳ ಅಂತಾರೆ, ಅದು ನಾನು ಒಪ್ಪುವುದಿಲ್ಲ. ಅದೇ ಬಾಲ ಹಾ. ಬಾಲ ಅಡ್ಡ ಆಗಿದೆ. ನನಗೆ ಗೊತ್ತಾಯ್ತು, ಆದ್ದರಿಂದ ಅಡ್ಡಾಗಿದ್ದನ್ನು ಇಟ್ಕೊಳ್ಬಾರ್ದು. ಆದ್ದರಿಂದ ಅಯ್ಯೋ ಒಂದಷ್ಟು ಹೊತ್ತು ಆ ಬಾಲವನ್ನು ಅತ್ತ ಸರಿಸಿ, ಅಲ್ಲ ನಿನಗೆ ಮತ್ತು ಹೋಗಲಿಕ್ಕೆ ಸ್ಥಳ ಆಗುವುದಿಲ್ಲ ಅಂತಾರೆ. ನನ್ನನ್ನು ಎತ್ತಿ ಆ ಬಳಿಗಾದ್ರೂ ಇಟ್ಟು ಆ ಬಳಿಕ ಬೇಕಾದ್ರೂ ಹೋಗುವುದಿದ್ರೆ ಹೋಗು, ಅಲ್ಲೊಂದು ಕೆಲಸ ಮಾಡು. ಏನು? ಏನು ಬಾಲ ಉಂಟಲ್ಲ, ಹಾ ದಾಟಿಕೊಂಡು ಹೋಗ್ತೀಯಾ? ಇಲ್ಲ, ಅದ ಹೌದಾಗಿದ್ರೆ ನಿನ್ನನ್ನು ಉತ್ತರಿಸಿ ನಾನು ಮಾಡಿದ್ದೆ. ನಾನು ದಾಟುವುದಿಲ್ಲ. ಕೂಡದು ಹಾ ಸರ್ವ ಪ್ರಾಣಿಗಳಲ್ಲಿಯೂ ಹ್ಮ್ ನಿರ್ಗುಣನಾದಂತಹ ಭಗವಂತನು ಮನೆ ಮಾಡಿಕೊಂಡಿರುತ್ತಾನೆ. ಪ್ರಾಣಿಗಳ ದೇಹವನ್ನು ಆಶ್ರಯಿಸಿಕೊಂಡಿರುತ್ತಾನೆ. ಹಾಗಾದರೆ ನಾವು ಒಬ್ಬ ಮನುಷ್ಯನನ್ನು ಅಡ್ಡ ಹಾದಿ ಉಂಟಾದರೆ ಭಗವಂತನಿಗೆ ನಾವು ಅಪಮಾನ ಏ, ಮಾಡಿ ನಿನ್ನ ಉಪದೇಶ ಬೇಡ ನನಗೆ. ಒಳ್ಳೆದು ಹೇಳಿದ್ರೆ ಕೇಳು. ಪ್ರವಚನ ಕೇಳಿ ಬಂದವನ ನಾನು. ಹೇಳಿದ್ರೆ ಗುರು ದಾರಿಯನ್ನು ಹೊಡಿಬೇಕಾ? ಅವನಿಗೆ ಅಯ್ಯೋ ಹಾ. ಅಡಿದುಕೊಳ್ಳಬೇಡ. ನಿನಗೆ ಹೋಗಬೇಕು ಅಂದ್ರೆ ನನ್ನ ಬಾಲವನ್ನು ಬೇಕಾದ್ರೆ ಸರಿಸಿ ಆ ಬಳಿಕ ಹೋಗುವುದಿಲ್ಲ. ಕೋತಿಯಲಿ ಮೃಗ ಜಾತಿನಿ ಕೃಷ್ಣನು ಕೋತಿಯಲಿ ಮೃಗ ಜಾತಿನಿ ಕೃಷ್ಣನು ನೀತಿಯ ಮುಟ್ಟುವನು ನೀತಿಯ ಮುಟ್ಟುವನು ಏ ಕೋತಿಯೇ! ಹೋಗಲಿಲ್ಲ. ಹೋಗ್ಲಿಕ್ಕೆ ನೀನು ಇರ್ಬೇಕಲ್ಲ. ದಾಟಿಕೊಂಡು ಹೋದ್ರೆ ನೋಡಿ ಎಷ್ಟು ಊರಕ್ಕೆ ನಿನ್ನ ಬಾಳ ಕಾಣ್ಬೇಕು ನನಗೆ. ನೀನು ದೊಡ್ಡದಿದ್ದು ಬಾಳ ಕಾಣ್ಬೇಕಲ್ಲ. ಬಾಲ ಅಷ್ಟು ದೀರ್ಘವಾಗಿದೆ. ಹಾಗಾದ್ರೆ ಅದು ಎಷ್ಟೊತ್ತಿಗೆ ಬೆಳೀತದೆ ಹೇಳ್ತಾರೆ. ಏಯ್! ಕೋತಿ ನೀನು ನಿಕೃಷ್ಟ ಜಾತಿ. ಹೌದು, ಸ್ಪರ್ಶಿಸಲಾರೆ ನಾನು. ನಿನ್ನ ಬಾಣವನ್ನು ಎತ್ತುವುದಕ್ಕೆ ಬೇಕಾಗಿ. ಈ ಯುಗದಲ್ಲಿ ಕೋತಿಗಳು ನಿಕೃಷ್ಟವಾಗಿದ್ದು ಅವರು ಯುಗದ ಪ್ರಶ್ನೆ ನನಗೀಗ ನಾಳೆ ಕೇಳ. ಏನ್ ಕೋತಿಗಳು ಶ್ರೇಷ್ಠ ಅಂತ ಮನೆ ತಕೊಂಡು ಸಾಕ್ಲಿಕ್ಕೆ ಉಂಟಾ? ನೀವು ಮನೆ ಒಳಗೆ ಬಂದ್ರೆ ಶಾಂತಿ ಮಾಡಿಸುದೇ ಮಂಗಳಾಡಿಸುವವರೆಲ್ಲ ಊರಲ್ಲಿದ್ದಾರೆ. ಇಲ್ಲ ಇಲ್ಲ. ಮತ್ತೆ ಈಗ ಆಮೇಲೆ ಆಟ ಆಡುವ ಮಂಗ ಯಾವುದೂ ಇಲ್ಲ, ಎಲ್ಲ ಮಾತಾಡುವ ಮಂಗೆ. ಅದರಲ್ಲಿ ನೀವು ಸ್ವಲ್ಪ ಮಾತನಾಡುವ ಅದಕ್ಕೆ ಹೇಳಿದ್ ನಾನು. ಇನ್ನು ಇಷ್ಟು ತಿಂದಿದ್ದು ಯಾಕೆ ಮತ್ತೆ? ಅದೆಲ್ಲ ಬಂದಾಗೆ ಬಂದು ಬಿಟ್ಟಿದ್ದೇನೆ. ಹಾ. ನಾನು ಮುಟ್ಟಲ ಕಲೆಯ ಕೊನೆಯಿಂದ ತುದಿಯಿಂದ ಅದನ್ನ ಹೀಗೆ ಎತ್ತಿ ಸರಿಸಿ ಆಮೇಲೆ ನಾನು ಸಾಕ್ತೇನಂತೆ. ಹಾ. ಅದರ ಲೆಕ್ಕವ ನಮಗೆ ನಾನು ಗೊತ್ತುಂಟ. ನಾನು ಭೀಮ ಅಂತ ಹೇಳ್ಬಾರ್ದು. ನಾನು ಭೀಮ, ನಾ ಹೇಳ್ಬೇಕು. ನೀನು ನಾನು ಭೀಮ. ಆಯ್ತಾ, ಹೋಗುದಕ್ಕೆ ದಾರಿ ಆಯ್ತಾ? ರಗಳೆ ಬೇಡ. ದಾರಿ ಆಯ್ತಾ? ದಾರಿಗೆ ಅರ್ಥ ಸಂಚಿದೆ ಹೆಚ್ಚು ಬರ ಆಗ್ತೇನೆ. ಹಾ ಹಾ. ಕಲೆಯಿಂದ ಬೇಡ. ಹಾ? ಮತ್ತೆ ಯಾವ್ದಾದ್ರು ಫೋನ್ ಕೊಡ್ತೀಯ? ಯಾವುದು? ಕೋಲಲ್ಲ ಬೇಡ. ಅದೇ ಕೋಲ ಕೊಡು, ಮತ್ತೆ ಕೋಲ್ ಬೇಡ. ಹೌದಾ? ಕಲೆಯಿಂದ ಪ್ರಯೋಜನ ಇರುವಂತಾದ್ರೆ ಬಳಿಕ ಮಂಡಿಯೂರಿ ಭೀಮ ಬಳಿಕ ಮಂಡಿಯೂರಿ ಭೀಮ ಕುಳಿತು ತನ್ನ ಎರಡು ಕೈಯಲ್ಲಿ ಬಲದಿ ಧರಿಸಲಾರನಾಗಿ ನನಗೆ ಬಿಟ್ಟರು. ಪ್ರಾಣದುಲರು
ಬತ್ತಿತು ಮುಖದಿ ಬೆವರಿದು ಆ ತಾನು ತಾನೆಂದೆಂಬ ಬನಗಳ ಬಾನೆಗಳು ಬಸಿರೊಡೆದು ಬಿದ್ದಿರೆ ತಾನು ಕಾಣುತ್ತ ನಗುತ್ತಲೆಂದನು ತಾನು ಕಾಣುತ್ತ ನಗುತ್ತಲೆಂದನು ಹನುಮ ಹಂಗಿಸುತ್ತ ಆ ಆ ಹುಡುಮಿಕ ನನಗೆ ನಲುಗಿಸೆ ಬಾಲವ ಕಲ್ಲಿನ ಗಸನಡ ಎವರಿಗಿ ದಯತಲಿನ ತತ್ತೋತ್ತದಿತು ನಗರಿ ತತ್ತಿನ ತತ್ತೋತ್ತದಿತು ಸಾಧಿ ತತ್ತೋತ್ತದಿತು ನಗರಿ ತತ್ತಿನ ತತ್ತೋತ್ತದಿತು ಸಾಧಿ ಹುಡುಮಿಕ ನನಗೆ ಹುಡುಮಿಕ ನನಗೆ